ಸರ್ವ ಟಿವಿ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ ಪಂಚಮದಲ್ಲಿ ಗೋಚರಿಸ್ತಕ್ಕಂಥದ್ದು ಕೇತು ಒಟ್ಟಿಗೆ. ಆದರೆ ಮೇಷರಾಶಿಯ ಮೇಲೆ ಯಾವುದೇ ಗ್ರಹ ದೃಷ್ಟಿ ಪರಿಣಾಮ ಬೀರ್ತಾ ಇಲ್ಲ. ಆದರೆ ಏಳುವರೆ ಶನಿ ಇದ್ದಿದ್ದೆ ಕಾಟ. ಬಟ್ ಏಳುವರೆ ಶನಿ ಇರೋದ್ರಿಂದ ಇನ್ನಷ್ಟು ವಾರಗಳು, ಇನ್ನಷ್ಟು ವರ್ಷ, ಇನ್ನಷ್ಟು ತಿಂಗಳುಗಳ ಕಾಲ ನಿಮಗೆ ಶನಿಯ ಒಂದು ಪ್ರಭಾವ ಹೆಚ್ಚಿಗೆ ಇದೆ. ಏಳುವರೆ ಶನಿ ಕಾಟ ಇದ್ದೇ ಇರುತ್ತೆ. ವಿಪತ್ತು ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಇಡೀ ವಾರ ಪೂರ್ತಿ ಕೂಡ ತುಂಬಾ ಎಚ್ಚೆತ್ಕೋಬೇಕಾಗ್ತದೆ. ರಾಶಿಯಾಧಿಪತಿಯಾದ ಕುಜಗ್ರಹ ಪಂಚಮ ಭಾವದಲ್ಲಿ ಅಗ್ನಿತತ್ವ ರಾಶಿಯಾಧಿಪತಿಯಾದ ಕುಜ ಅಗ್ನಿತತ್ವ ರಾಶಿಯಲ್ಲೇ ಗೋಚರಿಸ್ತಕ್ಕಂಥ ಒಂದು ಅದ್ಭುತವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸೊ ಈ ಒಂದು ಕುಜಗ್ರಹದಿಂದ ನಿಮಗೆ ಭೂಮಿ ಪ್ರಾಪ್ತಿಯನ್ನ ಹಾಗೂ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಗೃಹಾರಂಭ, ಗೃಹ ಪ್ರವೇಶ ಮಾಡುವಂಥ ಒಂದು ಅದ್ಭುತವಾದ ಒಂದು ಅವಕಾಶ ನಿಮಗೆ ಕೊಡುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧನಾಧಿಪತಿಯಾದ ಶುಕ್ರ ಗ್ರಹ ತಿರುತಯದಲ್ಲಿರ್ತಕ್ಕಂಥದ್ದು ಅಣ್ಣ ತಮ್ಮದರ ವಿಚಾರದಲ್ಲಿ ಸ್ವಲ್ಪ ಅನುಕೂಲ, ಕೆಲವೊಮ್ಮೆ ಅನಾನುಕೂಲಗಳು, ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು. ಆದರೆ ಇಲ್ಲ ಒಂದು ಕಡೆ ನಿಮಗೆ ಸಹಾಯ ಸಿಗತ್ತೆ. ಅದರ ಮೂಲಕವಾಗಿ ವಾರ ಪೂರ್ತಿ ಒಂದು ಬದಲಾವಣೆಗಳನ್ನ ಕಂಡುಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಹಾಗೆ ವಾಹನ ಅನುಕೂಲಗಳು, ವಾಹನ ಖರೀದಿ ಮಾಡತಕ್ಕಂಥ ಒಂದು ಯೋಗ ನಿಮಗೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಮಕ್ಕಳಿಂದ ಸ್ವಲ್ಪ ಅನಾನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಅವರಿಗೆ ಸ್ವಲ್ಪ ಪೆಟ್ಟು ಬೀಳುವಂಥದ್ದು, ಒಳಗೆ ಹಾಕುವಂಥದ್ದು, ರಕ್ತ ನೋಡುವಂಥ ಸಂದರ್ಭ ಕೂಡ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಈ ವಾರ ನಿಮಗೆ ಹೊಸ ಪ್ರಯತ್ನಗಳು ಎಲ್ಲವನ್ನು ಕೂಡ ಕೂಡಿ ಬರುವಂಥ ಒಂದು ಅದ್ಭುತವಾದ ವಾರ ಅಂತ ಹೇಳಬೇಕಾಗತ್ತೆ. ಒಂದು ಕಡೆ ಏಳುವರೆ ಶನಿ ಕಾಟ ಇದ್ರೂ ಸಹ ಕುಜ ಬಲದಿಂದ, ಶುಕ್ರ ಬಲದಿಂದ, ಬುಧ ಬಲದಿಂದ ನಿಮಗೆ ಅನೇಕ ಅಭಿವೃದ್ಧಿಯನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಮಾತೃ ಸಹಾಯವನ್ನು ಪಡ್ಕೋಬಹುದು. ತಾಯಿಯ ಒಂದು ಆಸ್ತಿ ನಿಮಗೆ ಏನಾದರೂ ಇಷ್ಟು ತಿಂಗಳು, ಇಷ್ಟು ವರ್ಷ ನಿಮಗೆ ವಿಘ್ನಗಳಾಗಿದ್ರೆ ತಾಯಿ ಕಡೆಯಿಂದ ಆಸ್ತಿ ಬರ್ತಕ್ಕಂಥ ಒಂದು ಅದ್ಭುತವಾದ ವಾರ. ಕಾರಣಕ್ಕೆ ಅಂತಂದ್ರೆ 24ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆ ನಂತರ ನಿಮಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಅದ್ಭುತವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಭೀಮನ ಅಮಾವಾಸ್ಯೆ ಅಂತ ನಾವು ಏನು ಹೇಳ್ತೀವಿ, 24ನೇ ತಾರೀಕು ಅಮಾವಾಸ್ಯೆ ನಂತರ ಶ್ರಾವಣ ಪ್ರಾರಂಭವಾಗುತ್ತೆ. 25ನೇ ತಾರೀಕು ನಂತರ ನಿಮಗೆ ಮಾತೃ ಸಹಾಯ, ಮಾತೃ ಪ್ರಾಪ್ತಿ, ಅವರ ಒಂದು ಆಸ್ತಿ ನಿಮಗೆ ಬರುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನೀವು ಗುಲಗಂಜಿ ಬೇರು ಹಾಗೂ ಬಿಳಿ ಎಕ್ಕದ ಬೇರನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಿದ್ಧಿಸಿ ತದನಂತರವಾಗಿ ಪರ್ಸಲ್ಲಿ ಇಡೋರ ಮೂಲಕವಾಗಿ ಮೇಷರಾಶಿಯವರಿಗೆ ಇನ್ನಷ್ಟು ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು. ಈ ವಾರ ನಿಮಗೆ 5, 1, 9 ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಷಭ ರಾಶಿ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಧನಭಾವದಲ್ಲಿರ್ತಕ್ಕಂಥದ್ದು. ಕಳೆದ ವಾರಗಳಲ್ಲಿ ಮಾಲವ್ಯ ಯೋಗ ನಿಮಗೆ ಕೊಡ್ತಾ ಇತ್ತು. ಆದರೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಧನಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಗ್ರಹ ಕೌಟುಂಬಿಕ ಅನುಕೂಲ, ವಾಕ್ಚಾತುರ್ಯ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು ಹಾಗೂ ಗುರುಬಲ. ಈಗಾಗಲೇ ನಿಮಗೆ ಗುರುಬಲ, ಶನಿಬಲ, ರಾಹುಕೇತು ಬಲ ತುಂಬಾ ಚೆನ್ನಾಗಿದೆ. ಹಲವಾರು ವಾರಗಳಿಂದ ಇನ್ನಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು. ಹಾಗೆ ರವಿಗ್ರಹ ತಿರುತಯದಲ್ಲಿ ಗೋಚರಿಸ್ತಕ್ಕಂಥದ್ದು. ಏನು ಇವತ್ತು ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಿದೆ. ಅದರ ಪ್ರಯುಕ್ತವಾಗಿ ನಿಮಗೆ ರವಿಯಿಂದ ಒಳ್ಳೆ ಅನುಕೂಲ ಫಲಗಳನ್ನ ನಿರೀಕ್ಷಿಸಬಹುದು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 4ರಲ್ಲಿ ಕುಜ ಮತ್ತು ಕೇತು ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯ ದೋಷಗಳನ್ನ ಎದುರಿಸಬೇಕಾಗತ್ತೆ. ಅನಾನುಕೂಲಗಳು ಮತ್ತು ಅಕ್ಕಪಕ್ಕದವರಿಂದ ತೊಂದರೆ ಮತ್ತು ನಿಮ್ಮ ತಾಯಿಗೆ, ವೃಷಭ ರಾಶಿಯಲ್ಲಿರ್ತಕ್ಕಂಥ ತಾಯಿಯಂದರಿಗೆ ಖಂಡಿತವಾಗ್ಲೂ ಕೂಡ ಕಂಟಕ, ಮಾತೃ ಕಂಟಕ ದೋಷ, ವಾಹನ ಕಂಟಕ ದೋಷ, ವಾಹನ ಕಲವಾಗ್ತಕ್ಕಂಥ ಒಂದು ದೋಷ ಈ ವಾರದಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ವಾಹನಗಳು ಎಲ್ಲೆಂದ್ರೆ ಅಲ್ಲಿ ಬಿಡಬಾರ್ದು, ಅದನ್ನ ಲಾಕ್ ಮಾಡಿ ಇಟ್ಕೋಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರೋದ್ರಿಂದ ತಕ್ಷಣ ನೀವು ವೈದ್ಯರ ಮೊರೆ ಹೋಗ್ಬೇಕಾಗತ್ತೆ. ಅಕ್ಕಪಕ್ಕದವ್ರ ಹತ್ರ ಸ್ವಲ್ಪ ಅನ್ಯೋನ್ಯವಾಗಿ ಇರೋದು ಈ ಒಂದು ಪರಿಹಾರವಾಗುತ್ತೆ ಖಂಡಿತವಾಗ್ಲೂ ಕೂಡ. ಆದರೆ ಗುರುಬಲದಿಂದ ಈ ಎಲ್ಲವನ್ನೂ ಕೂಡ ದೂರ ಮಾಡ್ಕೋಬಹುದು. ಗುರುಬಲ ನಿಮಗೆ ತುಂಬಿದ ಗುರುಬಲ, ಶನಿಬಲ, ಏಕಾದಶ ಭಾವದಲ್ಲಿರ್ತಕ್ಕಂಥ ಶನಿ ಮುಟ್ಟಿದೆಲ್ಲ ಚಿನ್ನ ಆಗುವಂಥದ್ದು, ಇನ್ನಷ್ಟು ಅನುಕೂಲಕರ, ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥದ್ದು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಹಾಗೆಯೇ ರಾಹು 10ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗ ಪ್ರಾಪ್ತಿ, ಹೊಸದಾಗಿ ನೀವು ಏನಾದರೂ ದೇಶ ಪ್ರಯಾಣ ಅಥವಾ ಉದ್ಯೋಗ ಸಿಕ್ಕಿಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದೀವಿ ಹಲವಾರು ವಾರಗಳಿಂದ ಅಂತಕ್ಕಂಥವ್ರು ಈ ವಾರ ನಿಮಗೆ ಇಂಟರ್ವ್ಯೂ ಏನಾದ್ರು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಉದ್ಯೋಗ, ಕೆಲಸ ಸಿಗುವಂತ ಒಂದು ಯೋಗ ಕಂಡು ಬರ್ತಾ ಇದೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮತ್ತೆ ರಾಹು ಮತ್ತು ಕೇತು ಸಂಪೂರ್ಣ ಕಾಲಸರ್ಪ ದೋಷ ಅಂತ ಹೇಳ್ತೀವಿ.
ರಾಶಿಯಾಧಿಪತಿ ಶುಕ್ರ 2ನೇ ಭಾವದಲ್ಲಿ ಇದ್ರೂ ಸಹ ಸಂಪೂರ್ಣ ಕಾಲಸರ್ಪ ದೋಷದ ಒಂದು ವಾರವಾಗಿರೋದ್ರಿಂದ ಇನ್ನಷ್ಟು ಅನಾನುಕೂಲ. ಕಾರಣಕ್ಕೆ ಅಂತಾರೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು. ಸೊ ಕುಜ ಮತ್ತು ಕೇತು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗರ್ಭಕೋಶಕ್ಕೆ ಸಂಬಂಧವಾದ ಕಾಯಿಲೆಯನ್ನೇ ಎದುರಿಸುವಂಥದ್ದು, ಯೂಟ್ರಸ್ ಪ್ರಾಬ್ಲಮ್ನ ಎದುರಿಸುವಂಥದ್ದು. ಅವರ ಋತುಚಕ್ರ ಏರುಪೇರು ಆಗಿರೋದ್ರಿಂದ ಅದ ಋತುಚಕ್ರವನ್ನ ಏರುಪೇರುಗಳಿಂದ ಸ್ವಲ್ಪ ರಕ್ತದ ಒತ್ತಡ ಮತ್ತು ಕಾಯಿಲೆಗಳು ಎದುರಿಸುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ. ಅದನ್ನು ಹೊರತುಪಡಿಸಿ ವಿವಾಹ ಯೋಗ, ಮಕ್ಕಳಿಗೆ ಒಳ್ಳೆ ಅನುಕೂಲ, ವಿದ್ಯೆ ಪ್ರಾಪ್ತಿ, ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಒಳ್ಳೆ ವ್ಯಾಪಾರ ಅನುಕೂಲ ಕೂಡ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ಬೆಟ್ಟದ ನೆಲ್ಲಿ ಬೇರು ಮತ್ತು ಅಶ್ವತ್ಥ ಬೇರು, ಬೆಟ್ಟದ ನೆಲ್ಲಿ ಬೇರು, ಅಶ್ವತ್ಥ ಬೇರು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಓಂ ಮಹಾಲಕ್ಷ್ಮಿ ಅನ್ನುವ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿ ಸಿದ್ಧಿಸಿ ನೀವು ಪರ್ಸಲ್ಲಿ ಇಡೋರ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನ ನಿರೀಕ್ಷಿಸಬಹುದು. ಈ ವಾರ ನಿಮಗೆ 5, 6, 1, 9 ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಗುರುಗ್ರಹ ಜನ್ಮ ಗುರು ಅಂತ ಹೇಳ್ತೀವಿ. ಆದರೆ ಶುಕ್ರ ಪ್ರವೇಶ ಖಂಡಿತವಾಗ್ಲೂ ಕೂಡ ಪಂಚಮಾಧಿಪತಿಯ ಶುಕ್ರ ಮಕ್ಕಳಿಂದ ಅನುಕೂಲ, ಮಕ್ಕಳಿಂದ ಅದೃಷ್ಟ, ಯಶಸ್ಸು, ಹೈರ್ ಎಜುಕೇಶನ್, ಓದ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಅದರ ಯೋಗ ಕೂಡಿ ಬರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಧನಭಾವದಲ್ಲಿರ್ತಕ್ಕಂಥ ಬುಧ ಆದಿತ್ಯ ಯೋಗ, ನಿಪುಣ ಯೋಗ ಅಂತಕ್ಕಂಥದ್ದು ಒಳ್ಳೆ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಒಂದು ಅದ್ಭುತವಾದ ವಾರ ನಿಮಗೆ. ಈ ವಾರ ನಿಮಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಾಕ್ಚಾತುರ್ಯ ಉಂಟು ಮಾಡುತ್ತೆ, ಒಳ್ಳೆ ಮಾತುಗಾರಿಕೆ ಉಂಟು ಮಾಡುತ್ತೆ, ಮತ್ತೆ ಬಂಡವಾಳವಾಗಿ ಸ್ವೀಕರಿಸಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಒಂದು ವಾರವಾಗಿರುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಸಹೋದರ ಭಾವದಲ್ಲಿ ಕಾರಕ ಗ್ರಹ ಕುಜ ಮತ್ತು ಕೇತು ಸಹೋದರ ಕಂಟಕ, ಸಹೋದರ ವರ್ಗ, ಅಕ್ಕ ತಂಗಿಂದರು, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಕಿರಿಕಿರಿ, ದೋಷ, ವಂಚನೆ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪಾಪ. ಆದರೆ ಈ ವಾರ ನಿಮಗೆ ದ್ವೇಷಿಸ್ಕೋಬೇಕಾಗತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಣ್ಣ ತಮ್ಮಂದ್ರ ವಿಚಾರದಲ್ಲಿ, ಅಕ್ಕ ತಂಗಿಂದ್ರ ವಿಚಾರದಲ್ಲಿ ಎಚ್ಚೆತ್ಕೊಳ್ಳಿ. ಪಾಪ ದ್ವೇಷ ಸಾಧಿಸಬೇಡಿ, ಬಿಟ್ಕೊಡಿ, ಪಾಪ ಅನ್ಯೋನ್ಯವಾಗಿರಿ. ಅದೇ ಒಳ್ಳೆ ಪರಿಹಾರ ನಿಮಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಭಾಗ್ಯದಲ್ಲಿರ್ತಕ್ಕಂಥ ರಾಹು ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ತಂದೆ ಕಂಟಕ ಕೂಡ ಬರುವಂಥದ್ದು, ಮತ್ತೆ ಪಿತ್ರಾರ್ಜಿತ ಆಸ್ತಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದು, ವ್ಯಾಜ್ಯ ದೋಷ, ಅಣ್ಣ ತಮ್ಮಂದ್ರ ಕಿತ್ತಾಡಿ ಪಿತ್ರಾರ್ಜಿತ ಆಸ್ತಿ ಮೇಲೆ ಕೈ ಹಾಕುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಎಚ್ಚೆತ್ಕೊಳ್ಳಿ, ತಾಳ್ಮೆಯಿಂದ ಇದ್ರೆ ಮುಂದಿನ ವಾರಗಳಲ್ಲಿ ಅದೆಲ್ಲ ಕೂಡ ಸರಿ ಆಗಬಹುದು. ಆದರೆ ಶನಿ ಕರ್ಮಕಾರಕ ಶನಿ ಕರ್ಮಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಹಾರ್ಡ್ ವರ್ಕ್, ಬೆವರು ಸುರಿಸಿ ದುಡಿದ್ರೆ ಎಲ್ಲ ಕೂಡ ಮಾಯವಾಗಿ ಅದ್ಭುತವಾದ ಒಂದು ಫಲಗಳನ್ನ ನಿರೀಕ್ಷಿಸಬಹುದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರು ಅಥವಾ ವಿಷ್ಣು ಕ್ರಾಂತಿ ಬೇರನ್ನು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠಿಸಿ ಅದನ್ನು ಪರ್ಸಲ್ಲಿ ಅಥವಾ ಬ್ಯಾಗಲ್ಲಿ ಅಥವಾ ಪೆಟ್ಟಿಗೆಯಲ್ಲಿ ಇಡೋರ ಮೂಲಕವಾಗಿ ಇನ್ನಷ್ಟು ಶುಭ ಫಲಗಳನ್ನ ನಿರೀಕ್ಷಿಸಬಹುದು. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು, ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ 1, 5, 9 ಸಂಖ್ಯೆ ತುಂಬಾ ವಿಶೇಷವಾದಂತಹ ಅದೃಷ್ಟವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ. ಕಟಕ ರಾಶಿ. ಕಟಕ ರಾಶಿಯಾಧಿಪತಿ ಚಂದ್ರಗ್ರಹ ಉಚ್ಚವಾಗಿರ್ತಕ್ಕಂಥದ್ದು, ಏಕಾದಶ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು ಹಾಗೂ ವ್ಯಯಭಾವಕ್ಕೆ ಬರ್ತಕ್ಕಂಥದ್ದು. ಜಲಕಂಟಕ ದೋಷ ಈ ವಾರ ನಿಮಗೆ. ನೀರಲ್ಲಿ ಅಪಾಯ ಕಾದಿದೆ. ವ್ಯಯದಲ್ಲಿರ್ತಕ್ಕಂಥ ಶುಕ್ರ, ಗುರು, ಚಂದ್ರ ಎಲ್ಲವನ್ನು ಕೂಡ ಎಚ್ಚೆತ್ಕೋಬೇಕು. ನೀರಲ್ಲಿ ಅಪಾಯ, ನದಿ ಕಡೆ ಮತ್ತು ಮಳೆ ಹೆಚ್ಚು ಸಂಭವಿಸಿದಾಗ ನಿಮ್ಮ ರಸ್ತೆಯಲ್ಲಿ ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡು ಓಡಾಡಬೇಕಾಗತ್ತೆ, ಜಾಗರೂಕತೆಯಿಂದ ಓಡಾಡಬೇಕಾಗತ್ತೆ. ಜನ್ಮದಲ್ಲೇ ಸೂರ್ಯ ಮತ್ತು ಬುಧ ಗ್ರಹ, ಧನಾಧಿಪತ್ಯ ಸೂರ್ಯಗ್ರಹ ಜನ್ಮದಲ್ಲಿ ಸ್ವಲ್ಪ ಉಷ್ಣ ಜಾಸ್ತಿ, ಹೀಟ್ ಜಾಸ್ತಿ, ತಲೆ ಪೆಟ್ಟು ಬೀಳುವಂಥದ್ದು, ಒಂಟಿ ತಲೆನೋವು ಕಾಡುವಂಥ ಒಂದು ವಾರವಾಗಿರುತ್ತೆ. ಎಚ್ಚೆತ್ಕೊಳ್ಳಿ. ವೈದ್ಯರ ಮೊರೆ ಹೋಗಿ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು 2ರಲ್ಲಿ ಕುಜ ಮತ್ತು ಕೇತು, ಕೌಟುಂಬಿಕ ಕಲಹ, ಮನೆಯಲ್ಲಿ ಅಶಾಂತಿ, ಕಿರಿಕಿರಿ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಶಾಲಗಾರ ಕಾಟ ತಡೆಯಲಾರದೆ ಒಂದು ಅಲ್ಲೋಲ ಕಲ್ಲೋಲ ಹಾಕ್ತಕ್ಕಂಥದ್ದು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ 2ರಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಕಂಟಕ, ಜೀವಕ್ಕೆ ಅಪಾಯ ಕೂಡ ಬರ್ತಕ್ಕಂಥದ್ದು, ಮೃತ್ಯು, ಅಪಮೃತ್ಯು ದೋಷಕ್ಕೊಳಗಾಗುವಂಥದ್ದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಎಚ್ಚೆತ್ತುಕೊಳ್ಳಿ. ಖಂಡಿತವಾಗ್ಲೂ ಕೂಡ ವ್ಯಯದಲ್ಲಿರ್ತಕ್ಕಂಥ ಗುರು ಶುಭ ಖರ್ಚು, ಶುಕ್ರ ಶುಭ ಖರ್ಚುಗಳನ್ನು ಉಂಟು ಮಾಡತಕ್ಕಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಶುಭ ಖರ್ಚುಗಳನ್ನಾಗಿ ನೀವು ಪರಿವರ್ತನೆ ಮಾಡಿಕೊಂಡ್ರೆ ಮನೆ ಕಟ್ಟುವಂಥದ್ದು, ಗೃಹಾರಂಭ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಇನ್ನಷ್ಟು ಪ್ರವಾಸಕ್ಕೆ ಹೋಗುವಂಥದ್ದು, ಈ ರೀತಿಯಾಗಿ ಶುಭ ಖರ್ಚುಗಳನ್ನು ನೀವು ಮಾಡಿದ್ರೆ ಇಂತಹ ಒಂದು
ಅನಾಹುತ ಖರ್ಚುಗಳನ್ನು ನೀವು ದೂರ ಮಾಡ್ಕೋಬಹುದಾಗಿದೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಆದರೆ ಅಷ್ಟಮದಲ್ಲಿ ರಾಹುಗ್ರಹ, ಮೃತ್ಯು ಅಪಮೃತ್ಯು, ತಂದೆಯಿಂದ ಅನಾನುಕೂಲಗಳು, ಕಿರಿಕಿರಿ, ದ್ವೇಷ ಸಾಧಿಸಬೇಕಾಗತ್ತೆ. ಪಿತೃ ಸ್ಥಾನದಲ್ಲಿ ಶನಿಗ್ರಹ, ಸಪ್ತಮ ಅಷ್ಟಮಾಧಿಪತಿಯಾಗಿ ಮನೆಯಲ್ಲಿ ಅಶಾಂತಿ, ಸತಿಪತಿ ಕಲಹ, ಗಂಡ ಹೆಂಡತಿ ಸಮಸ್ಯೆಗಳನ್ನ ಹೆಚ್ಚು ಹೆಚ್ಚು ಆಗದಂಗೆ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಸೋಲ್ಬೇಕಾಗತ್ತೆ, ಇಬ್ಬರಲ್ಲಿ ಒಬ್ಬರಾದ್ರೂ ಸೋತ್ರೆ ಈ ವಾರ ನಿಮಗೆ ದೊಡ್ಡ ಮಟ್ಟಕ್ಕೆ ಹೋಗೋದನ್ನ ತಡೀಬಹುದು, ತಡೆಗಟ್ಟಬಹುದು ಗಂಡ ಹೆಂಡತಿಯರು. ಖಂಡಿತವಾಗ್ಲೂ ಕೂಡ ಮದುವೆ ಆಗದೆ ಇರ್ತಕ್ಕಂಥವ್ರು ಇನ್ನಷ್ಟು ವಾರ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೊಳ್ಳೆ ಜಾತಕಗಳು ಬರುತ್ತೆ. ಖಂಡಿತವಾಗ್ಲು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಎಚ್ಚೆತ್ಕೊಳ್ಳಿ. ಇನ್ನಷ್ಟು ವಿಳಂಬ ಆಗತ್ತೆ ವಿವಾಹ. ಅವರೆಲ್ಲ ಕೂಡ ಖಂಡಿತವಾಗ್ಲು ನೀವು ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ, ಓಂ ಮೂಕಾಂಬಿಕೆ ದೇವಿಯೇ ನಮಃ ಅಂತಕ್ಕಂಥ ಮಂತ್ರ ಪಠಣೆ ಮಾಡಿ ಬೇವಿನ ಬೇರು ಮತ್ತು ತುಳಸಿ ಬೇರು, ಈ ಎರಡು ಬೇರುಗಳನ್ನು ಹಳದಿ ದಾರ ಸುತ್ತಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಹಾಗೂ ಈ ವಾರ ನಿಮಗೆ 1, 2 ಸಂಖ್ಯೆ ನಿಮಗೆ ಅನುಕೂಲ ತಂದುಕೊಡುತ್ತೆ, ಅದೃಷ್ಟ ತಂದುಕೊಡುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಸಿಂಹ ರಾಶಿ, ರಾಶಿಯಲ್ಲೇ ಕುಜ ಮತ್ತು ಕೇತು ಗ್ರಹ ಅಲ್ಲೋಲ ಕಲ್ಲೋಲ. ರಾಶಿಯಾಧಿಪತ್ಯ ಆದ ಸೂರ್ಯಗ್ರಹ ವ್ಯಯಭಾವದಲ್ಲಿರ್ತಕ್ಕಂಥದ್ದು. ಧನ ಲಾಭಾಧಿಪತ್ಯ ಆದ ಬುಧ ವ್ಯಯದಲ್ಲಿ. ಅನಾವಶ್ಯಕ ಖರ್ಚುಗಳು, ಗಾಡಿ ಖರ್ಚುಗಳು, ಹಾಸ್ಪಿಟಲ್ ಖರ್ಚುಗಳು ಎಲ್ಲ ಕೂಡ ಅಲ್ಲೋಲ ಕಲ್ಲೋಲ. ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ನಷ್ಟ ಸಂಭವಿಸುವಂಥದ್ದು, ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು. ಯಾಕಂದರೆ ಬುಧ ವ್ಯಯದಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಮತ್ತು ಮಿತ್ರನಿಂದ ಇನ್ನಷ್ಟು ಗೊಂದಲ, ಶತ್ರುಗಳು ಖಂಡಿತವಾಗ್ಲೂ ಕೂಡ ಮಿತ್ರರು ಶತ್ರುಗಳು ಆಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ವಾರ. ಶತ್ರುಗಳು ಇನ್ನಷ್ಟು ಶತ್ರು ಬಾಧೆ ಹೆಚ್ಚಾಗುವಂಥ ಒಂದು ವಾರವಾಗಿರುತ್ತೆ. ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ, ಕೋಪ ಮಾಡ್ಕೋಬಾರ್ದು, ಖಂಡಿತವಾಗ್ಲೂ ಕೂಡ ಮುನ್ಸ್ಕೋಬಾರ್ದು. ಎಲ್ಲ ವಿಚಾರಕ್ಕೂ ಕೂಡ ತಾಳ್ಮೆಯಿಂದ ಇದ್ದು ಅದನ್ನ ದೂರ ಮಾಡುವಂತಹ ಒಂದು ಪ್ರಯತ್ನ ಮಾಡಬೇಕೇ ವಿನಃ ಹೆಚ್ಚು ಹೆಚ್ಚು ಕಲಹ ಮೂರನೇ ವ್ಯಕ್ತಿಯಿಂದ, ಇಬ್ಬರ ನಡುವೆ ಇಲ್ದಿರೂ ಕೂಡ ಮೂರನೇ ವ್ಯಕ್ತಿಯಿಂದ ಕಲಹ ಉದ್ಭವ ಆಗುವುದರಿಂದ ಮೂರನೇ ವ್ಯಕ್ತಿಗಳನ್ನ ನಿಮ್ಮ ಕುಟುಂಬ ಸದಸ್ಯರು ಸೇರಿಸಲೇಬಾರದು ಅಂತಕ್ಕಂಥದ್ದು ಈ ವಾರ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೂ ಅಷ್ಟಮ ಶನಿಯ ಪ್ರಭಾವ, ವಿಪತ್ತು, ಆಪತ್ತು, ಹಣದ ಸಮಸ್ಯೆ, ಕೌಟುಂಬಿಕ ಕಲಹ, ಪ್ರದೇಶವಾಸ, ಊರು ಬಿಡುವಂಥದ್ದು, ದೇಶ ಬಿಡುವಂಥದ್ದು, ಫಾರಿನ್ ಹೋಗುವಂಥದ್ದು, ಏನಿಲ್ಲ ಸುಮ್ಮನೆ ಅಳೆದಾಡುವಂಥದ್ದು, ಕೆಲಸ ಕಾರ್ಯ ಬಿಟ್ಟು ಸುಮ್ಮನೆ ಅಳಿಸುವಂಥದ್ದು. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ತುಂಬ ಹುಷಾರಾಗಿರ್ಬೇಕಾಗ್ತದೆ, ತಾಳ್ಮೆಯಿಂದ ಇರಬೇಕಾಗ್ತದೆ, ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗ್ತದೆ. ಹಾಗೂ ಏಕಾದಶ ಭಾವದಲ್ಲಿ ಇರ್ತಕ್ಕಂಥ ಗುರು ಮತ್ತು ಶುಕ್ರ ಎಲ್ಲ ಒಂದು ಕಡೆ ಒಳ್ಳೆಯದನ್ನು ಉಂಟು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಗುರುಬಲ, ಆ ಗುರುಬಲ ಒಂದೇ ಕಾರಣ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಎಲ್ಲ ಅಷ್ಟಗ್ರಹಗಳು ದೋಷ ಕೊಡೋದ್ರಲ್ಲಿ ಹೆಚ್ಚಾಗಿದೆ, ಒಂದು ಗ್ರಹ ಮಾತ್ರ ಸ್ವಲ್ಪ ಬಲವಾಗಿರೋದ್ರಿಂದ, ಗುರುಬಲ ಚೆನ್ನಾಗಿರೋದ್ರಿಂದ ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ನೀವು ಪಠಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತಕ್ಕ ಮಟ್ಟಿಗೆ ನಿಮಗೆ ಶಾಂತಿ ತಂದುಕೊಡುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಈ ವಾರ ನಿಮಗೆ 1, 3, 9 ಸಂಖ್ಯೆ ಅದೃಷ್ಟ ತಂದುಕೊಡುತ್ತೆ. ಈ ವಾರ ನಿಮಗೆ ಸರ್ಪಗಂಧ ಬೇರು, ಗುಲಗಂಜಿ ಬೇರು, ಸರ್ಪಗಂಧ ಬೇರು, ಗುಲಗಂಜಿ ಬೇರುಗಳನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ನೀವು ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಪಠಿಸಿ ಅದನ್ನು ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೇಲಿ ಇಡಿ ಅಥವಾ ಬ್ಯಾಗಲ್ಲಿ ಇಡಿ, ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿ ಒಳ್ಳೆಯದಾಗುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಕನ್ಯಾ ರಾಶಿ, ಅದ್ಭುತವಾದ ವಾರ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ರಾಶಿಯಾಧಿಪತ್ಯ ಆದ ಬುಧ ಏಕಾದಶ ಭಾವದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರ. ಅದರ ಜೊತೆಯಲ್ಲಿ ರವಿಗ್ರಹ, ಬುಧ ಆದಿತ್ಯೋಗ, ಧರ್ಮ ಕರ್ಮಾಧಿಪತಿಗಳಾದಂಥ ಶುಕ್ರ ಮತ್ತು ಬುಧ ಬಲವಾಗಿರ್ತಕ್ಕಂಥ ಒಂದು ವಾರ. ಏಕಾದಶ ಭಾವದಲ್ಲಿ 11ನೇ ಭಾವದಲ್ಲಿ ಬುಧ ಮತ್ತು ಸೂರ್ಯ ಗೋಚಾರದಲ್ಲಾಗಲಿ ನಿಮ್ಮ ಕುಂಡಲಿ ಆಗಿರಲಿ ಖಂಡಿತವಾಗ್ಲೂ ಕೂಡ ಇದ್ದರೆ ಕೋಟಿ ಸಮಸ್ಯೆಗಳನ್ನ ಎದುರಿಸುವಂಥ ಒಂದು ವಾರ ಈ ವಾರ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಕಂಟಕ ಶನಿ ವಕ್ರಗತಿಯಲ್ಲಿ ಇರೋದ್ರಿಂದ ಅದರ 6ರ ಪ್ರತಿಫಲ ಲಭಿಸುತ್ತೆ. ಶತ್ರು ಸಂಹಾರ ಯೋಗ, ಅಷ್ಟ ಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಇನ್ನಷ್ಟು ಕಾಲ ನಿಮಗೆ ಅನುಕೂಲ, ಯಶಸ್ಸು, ಕೀರ್ತಿ, ಆಸ್ತಿ ಖರೀದಿ, ಭೂ ಖರೀದಿ, ಮನೆ ಕಟ್ಟುವಂಥದ್ದು, ವಾಹನ ಖರೀದಿ ಮಾಡುವಂಥ ಒಂದು ಅದ್ಭುತವಾದ ವಾರ. ವಿವಾಹ ಯೋಗ ಕೂಡಿ ಬರುವಂಥ ಒಂದು ವಾರ. ಹಾಗೆಯೇ ಲಾಭದಲ್ಲಿರ್ತಕ್ಕಂಥ ಬುಧಗ್ರಹ, ಮಾಡ್ತಕ್ಕಂಥ ಕೆಲಸ ಕಾರ್ಯ ಉದ್ಯೋಗ ಪ್ರಮೋಷನ್ ಸಿಗುವಂಥದ್ದು. ಇಷ್ಟು ವಾರ ಕೆಲಸ ಸಿಗಿಲ್ಲ ಅಂತ ಹೇಳಿ ಪರದಾಡ್ತಿದ್ರು, ಒಳ್ಳೆ ಕೆಲಸ ಸಿಗುತ್ತೆ. ಇಷ್ಟು ವಾರ ನಮಗೆ ಇದೇ ಜಾಗನ ಪ್ರಮೋಷನ್ ಸಿಗಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರಲ್ವಾ, ಈ ವಾರ ನಿಮಗೆ ಒಳ್ಳೆ ಪ್ರಮೋಷನ್ ಖಂಡಿತವಾಗ್ಲೂ ಕೂಡ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು.
ರಾಜಕಾರಣಿಗಳಿಗೆ ಉನ್ನತ ಪದವಿ ಸಿಗುವಂಥದ್ದು, ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥದ್ದು, ಬೆಳೆಯುವಂಥದ್ದು, ಜನರ ಬೆಂಬಲ, ಜನ ಆಕರ್ಷಣೆ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು. ಆದರೆ ವ್ಯಯಭಾವದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಬರುತ್ತೆ, ಬಂದ ಮಾತ್ರಕ್ಕೆ ಮಾಯವಾಗುತ್ತೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಅನಾಹುತಗಳಿಂದ ದೂರ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಗ್ರಹದ ಒಂದು ಕಾಂಬಿನೇಷನ್ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಬುಧ ಆದಿತ್ಯ ಯೋಗ, ಕೋಟಿ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂಥದ್ದು ಅಂತ ಹೇಳಿದ್ವಿ. ದೇವಗುರು ರಾಕ್ಷಸ ಗುರು ಇಬ್ಬರು ಕೂಡ ಮಿಲನ, ದಶಮ ಭಾವದಲ್ಲಿರ್ತಕ್ಕಂಥದ್ದು, ನಿಯತ್ತ ಕೆಲಸ ಕಾರ್ಯ ಮಾಡುವಂಥದ್ದು, ಧನ ಭಾಗ್ಯಾಧಿಪತ್ಯ ಆದ ಶುಕ್ರಗ ದಶಮ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು, ಧನ ಭಾಗ್ಯವನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ವಾರ ನಿಮಗೆ ತುಳಸಿ ಬೇರು, ಬಿಳಿ ಎಕ್ಕದ ಬೇರು, ತುಳಸಿ ಬೇರು, ಬಿಳಿ ಎಕ್ಕದ ಬೇರು ಒಂದೊಂದು ಸಂಗ್ರಹ ಮಾಡಿ ಅದಕ್ಕೆ ಸಿದ್ಧಿಸಿ ಪರ್ಸಲ್ಲಿ ಇಟ್ಕೊಳ್ಳಿ. ಹಾಗೆಯೇ 1, 5, 9 ಸಂಖ್ಯೆ, 6 ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ತುಲಾ ರಾಶಿಯಾಧಿಪತಿ ಆದ ಶುಕ್ರ ಗ್ರಹ ಭಾಗ್ಯದಲ್ಲಿ ಗೋಚರಿಸ್ತಕ್ಕಂಥದ್ದು, ಪಿತೃಭಾವದಲ್ಲಿರ್ತಕ್ಕಂಥ ಗುರು, ಮೊದಲೇ ಗುರುಬಲ, ತುಂಬಿದ ಗುರುಬಲ, ಶನಿ ಬಲ, ಗುರುಬಲ, ರಾಹುಕೇತು ಬಲ ತುಂಬಾ ಚೆನ್ನಾಗಿದೆ ಈ ವಾರ. ನಿಮಗೆ ಅದೃಷ್ಟ ತುಂಬಿರ್ತಕ್ಕಂಥ ವಾರ ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಯಾಕೆಂದ್ರೆ ರಾಶಿಯಾಧಿಪತಿ ಆದ ಶುಕ್ರ ಗ್ರಹ ಅಷ್ಟಮದಿಂದ 9ನೇ ಮನೆ ಅದೃಷ್ಟ, ಯಶಸ್ಸು, ಕೀರ್ತಿ, ಲಕ್ಷ್ಮೀ ಸ್ಥಾನದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರ ಇದು ನಿಮಗೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ದಶಮದಲ್ಲಿ ಬುಧ ಮತ್ತು ಸೂರ್ಯಗ್ರಹ, ನಾಗಯೋಗ ಅಂತಕ್ಕಂಥ ಅದ್ಭುತವಾದ ಒಂದು ಯೋಗ, ಸೂಪರ್ ಧರ್ಮ ಕರ್ಮ ರಾಜಯೋಗ. 9ನೇ ಮನೆ ಅಧಿಪತಿ ಆದ ಬುಧ 10ನೇ ಮನೆಯಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರ. ಧರ್ಮ ಕರ್ಮಾಧಿಪತಿ ಆದ ಬುಧ ಆದಿತ್ಯೋಗ, ನಿಪುಣ ಯೋಗ, ನಾಗಯೋಗ, ಮಹಾಲಕ್ಷ್ಮಿ ಯೋಗ, ಗುರುಬಲ, ಶನಿಬಲ ಇಷ್ಟಿದ್ರೆ ಏನ್ ಬೇಕು ಹೇಳಿ ಅಲ್ವಾ? ಅದೃಷ್ಟದ ಮೇಲೆ ಅದೃಷ್ಟ. ಸೊ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಎಲ್ಲೋ ಲೋನ್ ಅಪ್ಲೈ ಮಾಡಿರ್ತೀರ ಪಾಪ, ಇಷ್ಟು ವಾರ ಸ್ವಲ್ಪ ಅಡಚಣೆಗಳು ಉಂಟು ಮಾಡುತ್ತು, ವಿಘ್ನ ಹಾಕ್ತಿತ್ತು, ನೀವು ಅವಮಾನ ಕೂಡ ಆಗ್ತಿತ್ತು. ಆದರೆ ಈ ವಾರ ಲಕ್ಷ್ಮಿ ಕಟಾಕ್ಷ ಅದೇ ಹುಡ್ಕೊಂಡ್ಬರುತ್ತೆ ನಿಮಗೆ. ಖಂಡಿತವಾಗ್ಲೂ ಕೂಡ ಮ್ಯಾನೇಜರೇ ಕರೆದು ನಿಮಗೆ ಲೋನ್ ಕೊಡುವಂಥ ಒಂದು ವಾರವಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಏಕಾದಶ ಭಾವದಲ್ಲಿ ಧನ ಸಪ್ತಮಾಧಿಪತಿಯಾದ ಕುಜಗ್ರಹ ಏಕಾದಶ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು, ಕೌಟುಂಬಿಕ ಅನುಕೂಲ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿವಾಹ ಯೋಗ ಕೂಡಿ ಬರ್ತಕ್ಕಂಥ ಒಂದು ವಾರ. ಒಳ್ಳೆ ಜಾತಕ, ಒಳ್ಳೆ ಮನೆ ಸೇರ್ತಾರೆ, ಗಂಡಾಗಲಿ ಹೆಣ್ಣಾಗಲಿ ಒಳ್ಳೆ ಮನೆ ಸೇರುವಂಥ ಒಂದು ವಾರವಾಗಿರುತ್ತೆ ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಶತ್ರು ಧ್ವಂಸ, ಶತ್ರು ನಾಶವಾಗ್ತಾರೆ. ನಿಮ್ಮ ವಿರುದ್ಧವಾಗಿ ಯಾರಾದರೂ ಷಡ್ಯಂತ್ರ ಮಾಡಿದ್ರೆ ಕಣ್ಮರೆ ಆಗ್ತಾರೆ, ಊರು ಬಿಡ್ತಾರೆ. ಖಂಡಿತವಾಗ್ಲು ದೇವರೇ ಅವರನ್ನು ಉಚ್ಚಾಟನೆ ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ನಿಮ್ಮ ವೈರಿಗಳು, ನಿಮ್ಮ ಶತ್ರುಗಳು ಕಣ್ಮರೆ ಆಗ್ತಾರೆ. ಉದ್ಯೋಗ ಪ್ರಾಪ್ತಿ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಸ್ವಲ್ಪ ಒತ್ತಾಯಿಸಿ ಓದಿಸ್ಬೇಕಾಗತ್ತೆ. ದ್ವೇಷ ಸಾಧಿಸ್ಕೋಬೇಡಿ, ಪ್ರೀತಿಯಿಂದ ಇರಬೇಕು. ಮಕ್ಕಳ ಜೊತೆಲಿದ್ರೆ ಈ ದೋಷದಿಂದ ನೀವು ದೂರ ಆಗಬಹುದು. ಯಾಕೆ ರಾಹು ಪ್ರಭಾವ ಹೆಚ್ಚಾಗಿರೋದ್ರಿಂದ ಪುತ್ರ ಸ್ಥಾನದಲ್ಲಿ. ಆದರೆ ಪುರುಪುಣ್ಯ ಸ್ಥಾನ ಅಂತಕ್ಕಂಥ 5ನೇ ಮನೆಯಲ್ಲಿ ರಾಹು ಪ್ರಭಾವ ಕುಂಭರಾಗು, ಯೋಗರಾಗು, ರಾಜಯೋಗವನ್ನು ಕೊಡ್ತಕ್ಕಂಥ ಒಂದು ರಾಗವಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆದರೆ 21, 22ನೇ ತಾರೀಕು ಚಂದ್ರಾಷ್ಟಮ, ಮಾನಸಿಕ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು. ತಾಳ್ಮೆಯಿಂದ ಇದ್ದು ಪ್ರಯಾಣವನ್ನು ದೂರ ಮಾಡಿ ಒಂದು ಮೊಸರು ಅಥವಾ ಹಾಲನ್ನು ಸೇವನೆ ಮಾಡಿ ಪ್ರಯಾಣ ಮಾಡೋದು ಒಳ್ಳೆಯದು ತುಲಾರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಈ ವಾರ ನಿಮಗೆ ತುಂಬೆ ಬೇರು, ತುಳಸಿ ಬೇರು, ಎಕ್ಕದ ಬೇರು ಈ ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಅದಕ್ಕೆ ನೀವು ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರಗಳು ಪಠಿಸಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಳ್ಳಿ, ಪೇಟಿಗೆಯಲ್ಲಿ ಇಟ್ಕೊಳ್ಳಿ. ಅದೃಷ್ಟ ತಂದು ಕೊಡುತ್ತೆ. 5, 1, 6 ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ದಶಮದಲ್ಲಿ ನಾಗಯೋಗದಲ್ಲಿ ಗೋಚರಿಸ್ತಕ್ಕಂಥದ್ದು, ಕೇತು ಹೊಟ್ಟಿಗೆ ಇರತಕ್ಕಂಥದ್ದು. ಸೊ ನಂಬರ್ 2 ವ್ಯವಹಾರಗಳು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿ, ಕೆಲಸ ಸಿಗದೇ ಇರತಕ್ಕಂಥವ್ರಿಗೆ ಪರದಾಡ್ತಿದ್ರೆ ಪಾಪ ಕೆಲಸ ಅಂತ ಹೇಳಿ ಡಿಗ್ರಿ ಎಲ್ಲ ಓದ್ಬಿಟ್ಟು ಮತ್ತೆ ಉಚ್ಚಾಟನೆ ಬೇರೆ ಮಾಡೋದು ಸಹ ಉದ್ಯೋಗಿಗಳಿಂದ ಹಾಕೊಟ್ರು, ಕೆಲಸ ಬಿಡೋ ಮಟ್ಟಿಗೆ ಬಂದೆ, ಕೆಲಸ ಸಿಗ್ಲಿಲ್ಲ ಅಂತೇಳಿ ಆತಂಕದಲ್ಲಿ ಗೊಂದಲದಲ್ಲಿ ಇದ್ರಿ ನೀವು. ಈ ವಾರ ನಿಮಗೆ ಒಂದು ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಳ್ಳೆ ಕೆಲಸ ಸಿಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು, ಉನ್ನತ ಸ್ಥಾನ ಪಡೆಯುವಂಥದ್ದು. ಹಾಗೆಯೇ
ಪಂಚಮದಲ್ಲಿರ್ತಕ್ಕಂಥ ಶನಿ ವಕ್ರಗತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಅರ್ಧಾಷ್ಟಮ ಶನಿ ಪ್ರಭಾವ ಹೆಚ್ಚಾಗಿರುತ್ತೆ. ವಾಹನಗಳಲ್ಲಿ ಅನಾನುಕೂಲಗಳು ಕಿರಿಕಿರಿ ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಅಪಘಾತಗಳು, ಕೈಕಾಲು ಪೆಟ್ಟು ಬೀಳುವಂಥದ್ದು. ಹಾಗೆಯೇ ಅಷ್ಟಮ ಗುರು ಪ್ರಭಾವ ಹೆಚ್ಚಾಗಿದೆ. ಮಾನಸಿಕ ದೈಹಿಕ ಸಮಸ್ಯೆಗಳು, ಗುರು ಹಿರಿಯರ ಒಂದು ಶಾಪಕ್ಕೆ ಒಳಗಾಗುವಂಥದ್ದು, ನಿಂದನೆ ಮಾಡ್ತಕ್ಕಂಥದ್ದು, ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಎಲ್ಲವನ್ನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆಗಳು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಂದೆಯ ಕಡೆಯಿಂದ ಅನಾನುಕೂಲ, ಪಿತೃರಾಜ್ಯದ ಆಸ್ತಿ ಕಿತ್ತಾಡುವಂಥದ್ದು, ತಾತ ಮುತ್ತಜ್ಜ ಈ ಥರ ತಂದೆ ಆಸ್ತಿ ಕಿತ್ತಾಡುವಂಥದ್ದು, ಅಣ್ಣ ತಮ್ಮಂದರು ಅಕ್ಕ ತಂಗಿಂದರು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಇನ್ನಷ್ಟು ವಾರ ಪೋಸ್ಟ್ಪೋನ್ ಮಾಡಿ ಒಳ್ಳೆ ರೀತಿಯಲ್ಲಿ ತಾಳ್ಮೆಯಿಂದ ಅದನ್ನ ವಿಂಗಡಣೆ ಮಾಡುವಂತ ಒಂದು ಯೋಗ ಮುಂದಿನ ದಿನಗಳಲ್ಲಿ ಕಂಡು ಬರುತ್ತೆ. ತಾಳ್ಮೆಯಿಂದ ಇದ್ದು ಅದನ್ನ ದೂರ ಮಾಡಬೇಕಾಗ್ತದೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಅಂದರೆ ವಿವಾಹ ಅಡ್ಡಿಪಡಿಸ್ತಕ್ಕಂಥದ್ದು, ಸತಿಪತಿ ಕಲಹ ತಾಳ್ಮೆಯಿಂದ ಇರಬೇಕಾಗತ್ತೆ. ಗಂಡ ಹೆಂಡತಿರು ಇಲ್ಲದಿದ್ದರೆ ಹೆಂಡತಿ ತೋರ್ಮನೆ ಸೇರ್ಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಆಷಾಢ ಕಳೆದ್ರೂ ಅವರಿಗೆ ಸನ್ಯಾಸಿ ಯೋಗ ಅಂತ ಹೇಳ್ಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ದ್ವೇಷ ಸಾಧಿಸಬೇಡಿ. ಗಂಡ ಹೆಂಡತಿರ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳ ಮಾತು ಕೇಳಬೇಡಿ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಅನ್ಯೋನ್ಯ ಕೌಟುಂಬಿಕ ಅನುಕೂಲ ತಂದ್ಕೊಳ್ಳಿ. ಗುರು ದೃಷ್ಟಿ ಕುಟುಂಬ ಸ್ಥಾನಕ್ಕೆ ಇರೋದ್ರಿಂದ ಕುಟುಂಬ ಸದಸ್ಯರು ಬೇರೆಯವ್ರ ಮಾತು ಕೇಳಬೇಡಿ. ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೋಬೇಕಾಗತ್ತೆ. ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಬಿಲ್ಪತ್ರೆ ಬೇರು, ಗುಲಗಂಜಿ ಬೇರು, ಬಿಲ್ಪತ್ರೆ ಬೇರು, ಗುಲಗಂಜಿ ಬೇರು, ಮುಟ್ಟಿದ್ರೆ ಮುನಿ ಬೇರು, ಈ 3 ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ. ನಿಮ್ಮ ರಾಶಿ ವೃಕ್ಷ ಫಲದಿಂದ ಖಂಡಿತವಾಗ್ಲೂ ಕೂಡ ಇಷ್ಟು ದೋಷಗಳನ್ನು ದೂರ ಮಾಡ್ಕೋಬಹುದು. ಅದೃಷ್ಟ ಸಂಖ್ಯೆ ನಿಮಗೆ 9 ಮಾತ್ರ. ಶುಭವಾಗಲಿ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಧನುಸ್ಸು ರಾಶಿ, ರಾಶಿಯಾಧಿಪತಿ ಆದ ಗುರು ರಾಶಿ ಮೇಲೆ ದೃಷ್ಟಿ ಬೀಳುವಂಥದ್ದು. ಶುಭ ಗುರುಬಲ ತುಂಬಿದೆ, ಶನಿ ಬಲ ತುಂಬಿದೆ. ವಕ್ರ ಶನಿ ನಿಮಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ರಾಹುಕೇತು ಬಲ ತುಂಬಾ ಚೆನ್ನಾಗಿದೆ. ಅದ್ಭುತವಾದ ಒಂದು ವಾರ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಇಲ್ಲಿವರೆಗೂ ಸ್ವಲ್ಪ ಅರ್ಧಾಶ್ರಮ ಶನಿ ಪ್ರಭಾವ ಹೆಚ್ಚಾಗಿತ್ತು. ಪೂಜಾ ಕೇತು ಸ್ವಲ್ಪ ಸಮಸ್ಯೆಗಳು ಕೊಡ್ತಾ ಇತ್ತು ನಿಮಗೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ವಲ್ಪ ನಿಭಾಯಿಸ್ಕೊಂಡ್ಬಂದ್ರೆ, ಆದ್ರೆ ಈ ವಾರ ನಿಮಗೆ ಶುಭ ಕಾರ್ಯಗಳು, ಗುರುಬಲ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ವಯಸ್ಸಲ್ಲಿರ್ತಕ್ಕಂಥ ಹೆಣ್ಣು ಗಂಡು ಖಂಡಿತವಾಗ್ಲೂ ಕೂಡ ವಿವಾಹ ಪ್ರಾಪ್ತಿ ಕೂಡಿ ಬಂದಿದೆ. ಒಳ್ಳೆ ಕಡೆಯಿಂದ ಒಳ್ಳೆ ಜಾತಕ ಕೂಡಿ ಬರುತ್ತೆ. ಖಂಡಿತವಾಗ್ಲೂ ಕೂಡ ನಿಮಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಮದುವೆ ಆಗುವಂತಹ ಒಂದು ಲಕ್ಷಣಗಳು ಕೂಡ ಶ್ರಾವಣದಲ್ಲೇ ಮುಂಬರುವ ತಿಂಗಳಲ್ಲಿ ವಿವಾಹ ಯೋಗ ಕೂಡ, ಮದುವೆ ಆಗುವಂತಹ ಲಕ್ಷಣಗಳು ಕೂಡ, ದಿಢೀರ್ ವಿವಾಹ ಪ್ರಾಪ್ತಿಯನ್ನು ಆಗುವಂಥದ್ದು. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಸಹೋದರ ಪ್ರಾಪ್ತಿ, ಅಣ್ಣ ತಮ್ಮರ ವಿಚಾರದಲ್ಲಿ ಒಳ್ಳೆ ಅನುಕೂಲ. ಇಷ್ಟು ದಿನ ದ್ವೇಷ ಸಾಧಿಸ್ತಕ್ಕಂಥವರು ಹಲವಾರು ವಾರಗಳಿಂದ ಈ ವಾರ ತುಂಬಾ ಪ್ರೀತಿಯಿಂದ ಅಣ್ಣ ತಮ್ಮಂದರು ಅಕ್ಕ ತಂಗಿಯಂದರು ಮಾತಾಡುವಂಥದ್ದು, ಸಹೋದರ ಪ್ರಾಪ್ತಿಯನ್ನು ಉಂಟು ಮಾಡತಕ್ಕಂಥದ್ದು, ಧನ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಶುಭ ಕಾರ್ಯ ಯತ್ನಗಳು, ಗೃಹಾರಂಭ, ಗೃಹ ಪ್ರವೇಶ, ಮನೆ ಖರೀದಿ ಮಾಡುವುದು, ವಾಹನ ಖರೀದಿ ಮಾಡುವಂಥದ್ದು, ಹಾಗೂ ಖಾಲಿ ಸೈಟ್ ಇದ್ರೂ ಕೂಡ ನೀವು ಮಾರಾಟಕ್ಕೆ ಇಡಬಹುದು ಮತ್ತು ಸೇಲು ತಗೊಳ್ಬಹುದು. ಖಂಡಿತವಾಗ್ಲೂ ಕೂಡ ಭೂಮಿಯಿಂದ ಅನುಕೂಲದ ಒಂದು ಫಲಗಳನ್ನ ಉಂಟು ಮಾಡತಕ್ಕಂಥ ಒಂದು ವಾರ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರು. ಎಲ್ಲೋ ಒಂದು ಕಡೆ ತಂದೆ ಆಸ್ತಿ ಕಡೆಯಿಂದ ಸ್ವಲ್ಪ ಕಿತ್ತಾಡಿದ್ರು ಕೂಡ ಪೂಜಾ ಕೇತುವಿಂದ ಅದೆಲ್ಲ ಕೂಡ ಗುರುಬಲದಿಂದ ಪುಡಿ ಆಗಿ ಖಂಡಿತವಾಗ್ಲೂ ಕೂಡ ಒಂದು ಶಿವನ ಒಂದು ಅನುಗ್ರಹ ಪಡ್ಕೊಂಡು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ವಾರವಾಗಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಹಾಗೆಯೇ 6ನೇ ಮನೆಯವನು ಇನ್ನಷ್ಟು ಸಾಲ ಏರುವಂಥದ್ದು, ವಿನಾಕಾರಣ ವೈರಿತ್ವ, ವಿನಾಕಾರಣ ಅನಾರೋಗ್ಯ ಸಮಸ್ಯೆ ಖಂಡಿತವಾಗ್ಲೂ ಕೂಡ. ಮತ್ತು ಅಷ್ಟಮ ಭಾವದಲ್ಲಿರ್ತಕ್ಕಂಥ ಚಂದ್ರಗ್ರಹ 25, 26ನೇ ತಾರೀಕು ನಿಮಗೆ ಚಂದ್ರಾಷ್ಟಮ ಅಂತ ಹೇಳ್ತೀವಿ. 25, 26ನೇ ತಾರೀಕು ನೀವು ದೂರದ ಪ್ರಯಾಣವನ್ನ, ಹೊಸ ಪ್ರಯತ್ನಗಳನ್ನ ಖಡಾಖಂಡಿತವಾಗಲೂ ಮಾಡಬಾರದು. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರು ಚಂದ್ರಾಷ್ಟಮ ದಿನ ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ 25, 26ನೇ ತಾರೀಕು ಹೊಸ ಪ್ರಯತ್ನಗಳು ಅವಾಯ್ಡ್ ಮಾಡಬೇಕಾಗ್ತದೆ. ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಹಣ ದುಡ್ಡು ತಗೊಳ್ಳೋದಾಗ್ಲಿ ಕೊಡೋದ್ರಾಗ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಅಶ್ವತ್ಥ ಬೇರು, ಉತ್ತರಾಣಿ ಬೇರು, ಈ 2 ಬೇರುಗಳು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದನ್ನ ಹಳದಿ ದಾರವನ್ನು ಸುತ್ತಿಸಿ ಓಂ ದಕ್ಷಿಣಾಮೂರ್ತಿಯೇ ನಮಃ ಅಂತಕ್ಕಂಥ ಮಂತ್ರ ಪಠಿಸಿ ಸಿದ್ಧಿಸಿ ಪರ್ಸಲ್ ಇಡೋರ ಮೂಲಕವಾಗಿ ಎಲ್ಲ ದೋಷಗಳು ಕೂಡ ಪರಿವರ್ತನೆ ಮಾಡ್ಕೋಬಹುದು. ಶುಭ ಸಂಖ್ಯೆ 3. ಶುಭವಾಗಲಿ ಧನುಸು ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮಕರ ರಾಶಿ, ಮಕರ ರಾಶಿಯಾಧಿಪತಿ ಶನಿ
ವಕ್ರಗತಿಯಲ್ಲಿ 2ನೇ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಇನ್ನಷ್ಟು ಕಿರಿಕಿರಿ, ಪಾಪ 7 ವರ್ಷ ಬಿಡುಗಡೆ ಆಯ್ತು ಅಂತ ತುಂಬ ಖುಷಿಯಾಗಿದ್ರಿ. ಆದರೆ ನವೆಂಬರ್ ತನಕ ನಿಮಗೆ ಶನಿಯ ಒಂದು ವಕ್ರತ್ವ ನವೆಂಬರ್ ತಿಂಗಳವರೆಗೂ ನಿಮಗೆ ಮತ್ತಷ್ಟು 7 ವರ್ಷ ಕಾಟದ ಥರ ನಿಮಗೆ ಕಾಡುವಂಥ ಒಂದು ವಾರವಾಗಿರುತ್ತೆ. ಹುಷಾರಾಗಿರಬೇಕು. 13ನೇ ತಾರೀಕಿಂದ ಪ್ರಾರಂಭ ಆಗಿದೆ ವಕ್ರಗತಿ. ಸೊ ಹಾಗಾಗಿ ಶನಿ ವಕ್ರ ಫಲ ನಿಮಗೆ ತುಂಬ ಸಮಸ್ಯೆಗಳು ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ 2ರಲ್ಲಿ ರಾಗು, ಅಷ್ಟಮದಲ್ಲಿ ಕುಜ, ಕೇತು, ಮೃತ್ಯು, ಅಪಮೃತ್ಯು ದೋಷ, ಕೈಕಾಲು ಮುರಿಯುವಂಥದ್ದು, ಅಕಾಲಿಕ ಮರಣವನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು, ದಿಢೀರ್ ಅದೃಷ್ಟ, ಅಗ್ನಿ ಅವಘಡಗಳು, ಬೆಂಕಿಯಿಂದ ದೂರ ಇರಬೇಕು, ನೀರಿಂದ ದೂರ ಇರಬೇಕು, ವಿದ್ಯುತ್ ಶಕ್ತಿಯಿಂದ ದೂರ ಇರಬೇಕಾಗತ್ತೆ. ವಾಹನ ಚಲಿಸುವಾಗ ಖಂಡಿತವಾಗಿ ಕೂಡ ಎಚ್ಚೆತ್ಕೋಬೇಕು. ತಾಳ್ಮೆಯಿಂದ ಓಡಾಡಬೇಕು. ರಸ್ತೆ ಬದಿಯಲ್ಲಿ ದಾಟುವಾಗ, ಆಟೋದಲ್ಲಿ ಓಡಾಡುವಾಗ ಮತ್ತು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ನೀವೇ ಗಾಡಿ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಎಚ್ಚೆತ್ಕೋಬೇಕು. 2 ಕಣ್ಣು ಸಾಲದು. ನೀವು ಮುಂದೆ ನೋಡ್ಕೊಂಡು ಹೋಗ್ತೀರಾ, ಹಿಂದೆ ಬರ್ತಕ್ಕಂಥವ್ರು ಗುದ್ದಬೇಕಾಗತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೃತ್ಯು, ಅಪಮೃತ್ಯು, ಕಂಟಕವನ್ನು ಉಂಟು ಮಾಡತಕ್ಕಂಥದ್ದು, ಹಣದ ಸಮಸ್ಯೆ, ಇನ್ನಷ್ಟು ಎಷ್ಟೇ ದುಡ್ಡು ಬಂದರೂ ಸಾಲದು. ಪಾಪ ದಿಢೀರ್ ಅದೃಷ್ಟ ಬಂತು, ಬಂದ ಮಾತ್ರಕ್ಕೆ ಮಾಯವಾಯಿತು. ಹಣದ ಸಮಸ್ಯೆ ಮತ್ತಷ್ಟು ದಿನಗಳ ಕಾಲ ನಿಮಗೆ ಹಣದ ಸಮಸ್ಯೆ ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ, ಒಂದಲ್ಲ ಎರಡಲ್ಲ, ಇಡೀ ವಾರ ನಿಮಗೆ ತುಂಬ ಅಲ್ಲೋಲ ಕಲ್ಲೋಲ ಹಾಕ್ತಕ್ಕಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ನೀವು ನವಗ್ರಹ ಶಾಂತಿ ನಾಮಸ್ಮರಣೆ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಬೇಚ ರಾಹವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಸದಾಕಾಲ ಪಠನೆ ಮಾಡ್ತಾ ಇರಬೇಕು. ಸಾಧ್ಯವಾದರೆ ನವಗ್ರಹ ಮಂಡಲಕ್ಕೆ ಹೋಗ್ಬಿಟ್ಟು ನವಗ್ರಹ ಪೂಜೆ ಮಾಡ್ಕೊಂಬನ್ನಿ. ಕುಂತ ಜಾಗದಲ್ಲಿ, ನಿಂತ ಜಾಗದಲ್ಲಿ ಮಂತ್ರ ಪಠನೆ ಮಾಡ್ಕೊಳ್ಳಿ. 9 ಗ್ರಹಕ್ಕೂ ಸಹ, ಕೆಲ 9 ಗ್ರಹಗಳು ನಿಮಗೆ ಒಳ್ಳೇದು ಮಾಡೋದಿಲ್ಲ. ನವಗ್ರಹ ಮಂತ್ರ ಪಠನೆ ಮಾಡ್ತಾ ಇರಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಶಂಖ ಪುಷ್ಪ ಬೇರು, ತುಳಸಿ ಬೇರು, ಈ 2 ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಪರ್ಸಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸಮಸ್ಯೆಯಿಂದ ಪಾರಾಗಬಹುದು. ಈ ವಾರ ನಿಮಗೆ ಯಾವುದೇ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡಲ್ಲ. 1, 5 ಸಂಖ್ಯೆ ಬೇಕಾಗಿದ್ದಲ್ಲಿ ಬಳಸ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಕುಂಭರಾಶಿಯಲ್ಲೇ ಶನಿ ಗೋಚರಿಸ್ತಕ್ಕಂಥದ್ದು, ರಾಹು ಶನಿ ಗೋಚರಿಸ್ತಕ್ಕಂಥದ್ದು, 7 ಶನಿ ದುಷ್ಪರಿಣಾಮ ಈಗಾಗಲೇ ಒಂದು 2-3 ವರ್ಷಗಳಿಂದ ಕಾಡ್ತಾ ಇದೆ. ಈ ವಾರ ಅತಿ ಹೆಚ್ಚು ವಕ್ರಗತಿಯಿಂದ ಬೀರುವಂಥದ್ದು. ಸಪ್ತಮ ಭಾವದಲ್ಲಿರ್ತಕ್ಕಂಥ ಕುಜ, ಕೇತು, ಶತ್ರು ಬಾಧೆ, ಶತ್ರು ಆಗುವಂಥದ್ದು, ಸತಿಪತಿ ಕಲಹ, ಒಬ್ರಿಗೊಬ್ರು ದ್ವೇಷ ಸಾಧಿಸ್ತಕ್ಕಂಥದ್ದು, ಹೆಂಡತಿ ಆದರೆ ಗಂಡನಿ ಕಂಟಕ, ಗಂಡನ ಜಾತಕ ಕುಂಭರಾಶಿ ಆದರೆ ಹೆಂಡತಿ ಕಂಟಕ, ಹಾಗೂ ನಿಮ್ಮ ಸಹೋದರ ಕಂಟಕ ಅಂತಲೇ ಹೇಳ್ಬೋದು. ಸಹೋದರ ಸಹಾಯ ಸ್ಥಾನಾಧಿಪತಿಯಾದ ಕುಜಗ್ರಹ ಮಾರಕ ಸ್ಥಾನದಲ್ಲಿ ಗೋಚರಿಸ್ತಕ್ಕಂಥದ್ದು, ಸಹೋದರ ಕಂಟಕ, ಸಹೋದರ ವರ್ಗದವರಿಗೆ, ಅಕ್ಕ ತಂಗಿಯರಿಗೆ ಗಂಡಾಂತರಗಳು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಅಣ್ಣ ತಮ್ಮಂದರಿಗೆ ಕಂಟಕ. ಖಂಡಿತವಾಗ್ಲೂ ಕೂಡ ಕೌಟುಂಬಿಕ ಕಲಹ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಎಲ್ಲವನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಆದರೆ ಗುರುಬಲದಿಂದ ತಕ್ಕ ಮಟ್ಟಿಗೆ ಗುರುದೃಷ್ಟಿ ಕೋಟಿ ಪಾಪ ನಾಸ್ತಿ ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಈ ವಾರ ನಿಮಗೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 6ನೇ ಭಾವದಲ್ಲಿ ರವಿ ಮತ್ತು ಬುಧಗ್ರಹ ಶಸ್ತ್ರ ಚಿಕಿತ್ಸೆಗೊಳಗಾಗುವಂಥದ್ದು, ಚರ್ಮದ ಕಾಯಿಲೆಯನ್ನು ಎದುರಿಸುವಂಥದ್ದು, ನರಗಳ ದೌರ್ಬಲ್ಯಕ್ಕೆ ಎದುರಿಸುವಂಥದ್ದು. ಖಂಡಿತವಾಗ್ಲೂ ಕೂಡ ಆಯುರ್ವೇದಿಕ್ ಮೊರೆ ಹೋಗ್ಬೇಕು ನೀವು. ಖಂಡಿತವಾಗ್ಲೂ ಕೂಡ ಕಷಾಯದಿಂದ, ಆಯುರ್ವೇದಿಕ್ದಿಂದ, ಒಂದು ಸಣ್ಣ ಪುಟ್ಟ ಪುಡಿಗಳಿಂದ ನೀವು ವಾಸಿ ಮಾಡ್ಕೋಬಹುದು. ಅಲೋಪತಿ ನಿಮಗೆ ಆಗೋದಿಲ್ಲ ಖಂಡಿತವಾಗ್ಲು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮನೆಯಲ್ಲೇ ಕಷಾಯ ಮಾಡಿ ತಯಾರು ಮಾಡಿ ನೀವು ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಚರ್ಮದ ಕಾಯಿಲೆ ಇರ್ಬೋದು, ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ವಾಸಿ ಮಾಡ್ಕೋಬಹುದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಎಲ್ಲೋ ಒಂದು ಕಡೆ ತಲೆಗೆ ಪೆಟ್ಟು ಬೀಳುವಂಥದ್ದು, ಮೆದುಳಿಗೆ ಸಂಬಂಧವಾಗಿ ನಿಮ್ಮ ಜಾತಕವನ್ನು, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಶ್ರೀ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡಿಕೊಂಡ್ರೆ ಇದರ ಪ್ರಭಾವವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡ್ಬೋದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಅಶ್ವತ್ಥ ಬೇರು ಗರಿಕೆ, ಈ ಅಶ್ವತ್ಥ ಬೇರು ಗರಿಕೆಯನ್ನು ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಅಥವಾ ಬ್ಯಾಗಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ, ಪೆಟ್ಟಿಗೆಗಳಲ್ಲಿ, ಬೀರೋ ಒಳಗೆ ಇಡೋರ ಮೂಲಕವಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ದೂರ ಮಾಡ್ಕೋಬಹುದು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 3ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರ ಆಗಿರುತ್ತೆ. ಶುಭವಾಗಲಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ.
ಮೀನರಾಶಿ. ಮೀನರಾಶಿಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ದೇವಗುರು ಮತ್ತು ರಾಕ್ಷಸ ಗುರು ನಡುವೆ ಗೋಚರಿಸ್ತಕ್ಕಂಥದ್ದು. ಅರ್ಧಾಷ್ಟಮ ಗುರು ಅಂತ ಹೇಳ್ತೀವಿ ನಾವು. ಸೊ 6ನೇ ಭಾವದಲ್ಲಿರ್ತಕ್ಕಂಥ ಕುಜಗ್ರಹ ಅಷ್ಟ ಐಶ್ವರ್ಯ ಯೋಗ, ಅಷ್ಟಲಕ್ಷ್ಮಿ ಯೋಗ, ಶತ್ರು ಸಂಹಾರ ಯೋಗ, ಶತ್ರು ನಾಶ ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಏಳೂರು ಶನಿಯ ದುಷ್ಪರಿಣಾಮ ಇದ್ರೂ ಕೂಡ ಮೀನರಾಶಿಯವರಿಗೆ ಒಂದು ಒಳ್ಳೆಯ ಶುಭ ವಾರ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ 5ನೇ ಮನೆಯಲ್ಲಿರ್ತಕ್ಕಂಥ ಬುಧ ಎಲ್ಲೋ ಒಂದು ಕಡೆ ಹೆಂಡತಿಯಿಂದ ಅದೃಷ್ಟ ತಂದು ಕೊಡುವಂಥದ್ದು, ಮಿತ್ರನಿಂದ ಶುಭ ಫಲಗಳು, ಮಿತ್ರನಿಂದ ಸಹಾಯ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ಸಾಲ ಎಲ್ಲೋ ಕೈಲಿದ್ರಿ ಕಳೆದ 2 ವಾರಗಳ ಮುಂಚೆ ವಿಘ್ನಗಳು ಆಗ್ತಾ ಇತ್ತು. ಈ ವಾರ ಆ ಸಾಲ ನಿಮ್ಮ ಕೈ ಬಂದು ಸೇರುತ್ತೆ. ಆ ಸಾಲವನ್ನು ಒಳ್ಳೆ ರೀತಿ, ಒಳ್ಳೆ ವ್ಯಾಪಾರಕ್ಕೆ, ಒಂದು ಒಳ್ಳೆ ಮನೆ ಕಟ್ಟೋದಕ್ಕೆ, ಒಳ್ಳೆ ಗಾಡಿ ತಗೊಳ್ಳೋದಕ್ಕೆ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಯೋಗ ನಿಮಗೆ. ಇಲ್ಲದಿದ್ದರೆ ಅನಾವಶ್ಯಕ ಖರ್ಚುಗಳು. ಶನಿ ವ್ಯಯದಲ್ಲಿ ವಕ್ರಗತಿಯಲ್ಲಿ ರಾಹು ಗೋಚಾರ ಮಾಡೋದ್ರಿಂದ ಕಾರಾಗೃಹ ವಾಸ, ಖಂಡಿತವಾಗ್ಲೂ ಕೂಡ ಕೋರ್ಟು ಕಚೇರಿ ಅಲಿಯುವಂಥದ್ದು, ವಿನಾಕಾರಣ ಖರ್ಚುಗಳು, ವಿನಾಕಾರಣ ಅಪವಾದಗಳು, ಸುಳ್ಳು ಆರೋಪಗಳು ಬರತಕ್ಕಂಥದ್ದು, ನಂಬಿಕೆ ದ್ರೋಹಗಳಾಗ್ತಕ್ಕಂಥ ಒಂದು ವಾರ ನಿಮಗೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಎಚ್ಚೆತ್ಕೋಬೇಕು ನೀವು. ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯಬಾರದು. ಪ್ರಯತ್ನ ಮಾಡಿ ಮುಂಬರುವ ದಿನಗಳಲ್ಲಿ, ಮುಂಬರುವ ವಾರಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ರೆ ಏಳೂರು ಶನಿ, ಜನ್ಮ ಶನಿ, ವಕ್ರ ಶನಿ, ಏನೇ ಶನಿ ಕಾಟ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಶನಿ ಪ್ರಭಾವ ಕಡಿಮೆ ಮಾಡಿ ಬೆವರು ಸುರಿಸಿದ್ರೆ ಶನಿ ಪ್ರೀತಿಯಾಗಿ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಒಂದು ದಿನಗಳು ಮುಂದಿನ ದಿನಗಳು. ಈ ವಾರ ಅಂತದ್ದಲ್ಲ, ಮುಂದಿನ ವಾರಗಳಲ್ಲಿ ಕೂಡ ಶುಭ ಫಲಗಳನ್ನ ನಿರೀಕ್ಷಿಸಬಹುದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಆದರೆ ಸಹೋದರ ಪ್ರೀತಿ, ವಿವಾಹ ಪ್ರಾಪ್ತಿ ಹಾಗೂ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ. ಯಾಕೆಂದರೆ 10 ವಾರಗಳಿಂದ ಕಿರಿಕಿರಿ ಉಂಟಾಯಿತು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡ ಹೆಂಡತಿಯರು. ಹಾಗೆ ಮಿತ್ರನಿಂದ ಅನಾನುಕೂಲಗಳಾಯಿತು. ಆದರೆ ಈ ವಾರ ನಿಮಗೆ ಅನುಕೂಲ ಫಲಗಳನ್ನ ಲಭಿಸ್ತಕ್ಕಂಥ ಒಂದು ವಾರ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಶಂಖಪುಷ್ಪ ಬೇರು ಮತ್ತು ತುಳಸಿ ಬೇರು, 2 ಬೇರುಗಳನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ, ಓಂ ಮಂದಗ್ರಹಾಯ ನಮಃ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿ ಸಿದ್ಧಿಸಿ ಪರಸರಿಡುವುದರ ಮೂಲಕವಾಗಿ ಏಳೂರು ಶನಿಯ ದುಷ್ಪರಿಣಾಮದಿಂದ ದೂರ ಮಾಡ್ಕೋಬಹುದು. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5ರ ಸಂಖ್ಯೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಇದಿಷ್ಟು ದ್ವಾದಶ ರಾಶಿ ಫಲಗಳು, ವಾರದ ಭವಿಷ್ಯ ಆಯಿತು. ಇನ್ನು ಕೂಡ ನಿಮ್ಮ ಪರ್ಸನಲ್ ಜಾತಕ, ಶಿವ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತೆ ಭುಕ್ತಿಗೆ ತಕ್ಕಂತೆ ನೀವು ಪರಿಶೀಲನೆ ಮಾಡಿ ತಕ್ಕ ಮಟ್ಟಿಗೆ ಈ ಸಮಸ್ಯೆಗಳಿಂದ, ನವಗ್ರಹಗಳ ದೋಷದಿಂದ ದೂರ ಆಗಲಿ ಅಂತ ಭಗವಂತನ ಪ್ರಾರ್ಥಿಸಿ ಈ ಕಾರ್ಯಕ್ರಮನ ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಪುನಃ ನಮ್ಮ ಭೇಟಿ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.